ಸಾಮಾನ್ಯವಾಗಿ ನಮ್ಮ ಸಮಾಜ ಇತಿಹಾಸದಿಂದಲೂ ಗಂಗಾ ತಾಯಿಯಿಂದ, ಭೀಷ್ಮನಿಂದ, ಕರ್ಣ, ಸತ್ಯವತಿ, ಇಡೀ ಒಂದು ಮಹಾಭಾರತದಿಂದ ಇತ್ತೀಚಿನವರೆಗೆ ಮತ್ತು ಮಾಣಿಕಮ್ಮನವರೆಗೆ ಹಾಗೂ ವಿಠಲರವರೆಗೆ ನಮ್ಮ ಒಂದು ಸಮಾಜದ ಪರಂಪರೆ ಹಂಚಿಕೊಂಡಿದೆ. ನಮ್ಮ ಪರಂಪರೆ ಬಹಳ ದೊಡ್ಡದಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ಸಮಾಜದ ಮೇಲೆ ಆಗಿರ್ತಕ್ಕಂಥ ಅನ್ಯಾಯಗಳು ಮತ್ತು ಹೊಡೆತಗಳು ಅವನ್ನು ಸಹ ನಾವು ಅಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗುವುದು. ನಮಗೆ ಮೇಲಿನ ಮೇಲೆ ಅನ್ಯಾಯಗಳು ಆಗಿದ್ದಾರೆ, ನಮಗೆ ಮೇಲಿನ ಮೇಲೆ ಹೊಡೆತಗಳು ಬಿದ್ದಿದ್ದಾರೆ. ಇವತ್ತು ಕೋಲಿ ಕಬ್ಬಲಿನ ಸಮಾಜದ ಒಬ್ಬ ಬಾಂಧವ ನಾನು ಯಾರ ಕಡೆ ನೋಡಬೇಕು, ಯಾರು ವಿಶ್ವಾಸಿಗಳಿದ್ದಾರೆ, ಯಾರು ನಮ್ಮನ್ನು ಸರಿಯಾದ ದಿಕ್ಕಿಗೆ ತಗೊಂಡು ಹೋಗ್ತಾರೆ ಅನ್ನೋ ಕಡೆಗೆ ಆಶಾಭಾವನೆಯಿಂದ ನೋಡ್ತಾ ಇದ್ದಾರೆ. ಏಕೆಂದರೆ ಕೋಲಿ ಸಮಾಜದ ಬಾಂಧವನಿಗೆ ಆಗಿರ್ತಕ್ಕಂಥ ಅನ್ಯಾಯಗಳೇ ಆಗುತ್ತಿಲ್ಲ. ನಾವೆಲ್ಲರಲ್ಲಿ ಪ್ರಬುದ್ಧರಿದ್ದೇವೆ, ನಾವು ಬಹಳ ಗಂಭೀರವಾಗಿ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಕೇವಲ ಸಮಾಜ ನಾವೊಂದು ಬಂಡವಾಳ ಅಂತ ಹೇಳಿಕೊಂಡ್ರೆ ಅದು ಬಂಡವಾಳ ಆಗಿ ನಿಂತಿರ್ತಾರೆ. ಬಂಡವಾಳನೇ ಕೊಡೋದು ತಗೋದು ಒಂಥರ ಕಮರ್ಷಿಯಲ್. ನಮ್ಮ ಸಮಾಜ ಈಗ ಆಗಿರ್ತಕ್ಕಂಥ ವಿಚಾರಣೆ ಇದೆ. ಅದನ್ನು ಎಷ್ಟು ಅಂತಕ್ಕಂಥ ಒಂದು ವಿಚಾರಣೆ ಅಂದರೆ ಅದು ಬಂಡವಾಳದ ಒಂದು ವಸ್ತುವಾಗಿ ಮತ್ತು ಎಲ್ಲರ ಕೈಯಲ್ಲಿ ಸಿಕ್ಕಾಕೊಂಡು ಯಾವ ಸತ್ಯನೋ ಯಾವ ಸುಳ್ಳು, ಎಷ್ಟು ಆಗುತ್ತೋ ಇಲ್ಲೋ, ಯಾವ ಅರ್ಥವ ಯಾವ ಇಲ್ಲೋ ಅನ್ನೋ ಬಂಧಗಳಿದೆ. ಅಂದರೆ 75 ವರ್ಷದ ಸ್ವಾತಂತ್ರ್ಯ ಸಿಕ್ತು. ನಮ್ಮೊಂದಿಗೆ ಇದ್ದಂಥ ಬೇರೆ ವಾಲ್ಮೀಕ ಸಮಾಜರು ಈ ಬೆಂಗಳೂರು ತೊಗೊಳಕತ್ತ 34 ವರ್ಷ ನಮ್ಮೊಂದಿಗೆ ನಾವು ಅವರು ಒಂದೇ. ನಾವು ಜಲ ಬೇಟೆಗಾರರು, ನೆಲ ಬೇಟೆಗಾರರು. ಅವರು ಕಾಡು ಬೇಟೆಗಳು, ನಾವು ನಾಡಿನ ನೀರು ಬಂದು ಮೂಲ ಒಂದೇ. ಅವರು ವಾಲ್ಮೀಕಿ ಪೂಜೆ ಮಾಡ್ತೀವಿ, ನಾವು ವಾಲ್ಮೀಕಿ. ವೇದವ್ಯಾಸ ವಾಲ್ಮೀಕಿ ನಮ್ಮವರು ಅಂತ ಹೇಳ್ತಾರೆ. ವಾಲ್ಮೀಕಿ ಜನಾಂಗ ಬೇರೆ ಕಡೆ, ಅವರು ನಮ್ಮವರೇ ಆಗಿರ್ತಾರೆ. ಅಂದರೆ ರಾಜ್ಯ ಸರ್ಕಾರ ಪಾತ್ರ ಇಷ್ಟ, ಅವ್ರು ಕಳಿಸ್ಬಿಡ್ತಾರೆ. ಅಲ್ಲೇ ಹೋಗಿದ ಮೇಲೆ ಟ್ರೈಬಲ್ ಮಿನಿಸ್ಟರ್ಗೆ ಹೋಗ್ತಾರೆ. ಟ್ರೈಬಲ್ ಮಿನಿಸ್ಟರ್ಗೆ ಹೋಗಿದ ಮೇಲೆ ಟ್ರೈಬಲ್ ಮಿನಿಸ್ಟರು ಅವ್ರೇನು ಮಾಡ್ತಾರೆ ಅಂದರೆ ಅದೆಲ್ಲವನ್ನು ಏನು ನಾವು ಕಳಿಸಿರ್ತೀವಲ್ಲ ಅದೆಲ್ಲವನ್ನು ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ RGI ಅಂತ ಕರೀತಾರೆ. ಆ RGI ಕಚೇರಿಗೆ ಅವ್ರು ಕಳಿಸ್ತಾರೆ. ಆ ಕಚೇರಿಯವರು ಕರ್ನಾಟಕದಿಂದ ಬಂದಂಥ ಯಾವ ಜಾತಿಗಳನ್ನು ಎಷ್ಟೇಲಿ ಸೇರಿಸಬೇಕಾಗಿದೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡ್ತಾರೆ. ಯಾವ ರೀತಿ ಅಧ್ಯಯನ ಮಾಡ್ತಾರೆ, ಯಾವ ಅಧ್ಯಯನ ಮಾಡ್ತಾರೋ ನಾವು ಕಳಿಸಿಕೊಟ್ಟಿರ್ತಕ್ಕಂತಹ ದಾಖಲೆಗಳು ಮತ್ತು ಅವರಿಗೆ ಬುಡಕಟ್ಟು ಜನಾಂಗಕ್ಕೆ ಇರಬೇಕಾಗಿರ್ತಕ್ಕಂತಹ ಈ ಗುಣಲಕ್ಷಣಗಳು ಈ ಜಾತಿಗಳಿಗೆ ಇದ್ದಾವೋ ಅಥವಾ ಇಲ್ಲವೋ, ಇದ್ದಾವ ಅಂತ ಏನಾದರೂ ಸ್ಟ್ರಾಂಗ್ ಆಗಿ ಡಾಕ್ಯುಮೆಂಟ್ಸು ಅಥವಾ ಒಪಿನಿಯನ್ ಆದರೆ ಈ ಜಾತಿಗಳನ್ನು ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಬಹುದು ಅಂತ ಒಂದು ರೆಕಮೆಂಡೇಶನ್ ಕೊಡ್ತಾರೆ ಅರ್ಜಿ. ಆ ರೆಕಮೆಂಡೇಶನು ಟ್ರೈಬಲ್ ಮಿನಿಸ್ಟರ್ಗೆ ಕೊಡ್ತಾರೆ. ಟ್ರೈಬಲ್ ಮಿನಿಸ್ಟರು ಲಾ ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ಗೆ ಸಂಪರ್ಕ ಮಾಡ್ತಾರೆ. ಯಾಕಂದರೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಇರೋದು ಹೋಮ್ ಮಿನಿಸ್ಟರ್ ಕೊಡ್ತಾರೆ, ಅವ್ರ ಕೈಯಲ್ಲಿ ಇರೋದು. ಇವೆಲ್ಲವನ್ನು ದಾಖಲೆಗಳನ್ನು ಹೋಗಿ ಲಾ ಮಿನಿಸ್ಟರ್ ಒಂದು ಕಾಯ್ದೆ ಮಾಡ್ತಾರೆ. ಕಾಯ್ದೆ ಮಾಡಿದ ಮೇಲೆ ಅದು ಪಾರ್ಲಿಮೆಂಟಿಗೆ ಬರ್ತದೆ. ಪಾರ್ಲಿಮೆಂಟ್ನಲ್ಲಿ 2/3 ಮೆಜಾರಿಟಿಯಿಂದ ಇದು ಪಾಸ್ ಆಗಬೇಕು. 2/3 ಮೆಜಾರಿಟಿಯಿಂದ ಪಾಸ್ ಆದಾಗ ಅದನ್ನೇನಾಗ್ತದೆ, ಒಂದು ಕಾಯ್ದೆ ಆಗ್ತದೆ, ಬಿಲ್ ಆಗ್ತದೆ. ಬಿಲ್ ಆಗಿದ ಮೇಲೆ ಯಾಕ್ಟ್ ಆಗ್ತದೆ, ಕಾಯ್ದೆ ಆಗ್ತದೆ. ಆ ಕಾಯ್ದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೆ ಹೋಗ್ತದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿಗ್ನೇಚರ್ ಮಾಡ್ತಾರೆ. 342 ಆರ್ಟಿಕಲ್ ಪ್ರಕಾರ
ಅಧಿಕಾರ ಅಂದರೆ ಸರ್ವಾಧಿಕಾರ ಇರೋದು 342 ಆರ್ಟಿಕಲ್ ಪ್ರಕಾರ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ. ಆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದೆಲ್ಲ ಪ್ರಾಸೆಸ್ ಮುಗಿದ್ಮೇಲೆ ಸಿಗ್ನೇಚರ್ ಮಾಡಿದ್ಮೇಲೆ ಇದು ರಾಜ್ಯ ಸರ್ಕಾರಕ್ಕೆ ಬರ್ತದೆ. ಇವರನ್ನು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬಹುದು. ಇದು ಪ್ರಾಸೆಸ್. ಇದು ನಾವು ಮಾಡಿದ್ದೀವ. ಇದು ಯಾವ ರೀತಿ ಆಯಿತು? 1996 ಹೋಯಿತು. ಬಿಟ್ಟವರು ನಾವು ಬರ್ತಾರೆ ಮರಿಯಪ್ಪ ಇದನ್ನೆಲ್ಲ ಬರ್ತಿಲ್ಲ, ಕೆಲವು ಮುಖಪರಿಚಯ ನನಗೇನೆ ಚೆನ್ನಾಗಿ. ಅವಾಗೆಲ್ಲ ಹೋರಾಟ ನಡೀತಾ ಇತ್ತು. ಹೋರಾಟ ನಡೀದ ತಕ್ಷಣ ಏನಾಯ್ತಪ್ಪ ಅಂದರೆ, ಇವರು ಬೆಂಗಳೂರು ಒಂದು ನಾವೇನು ಕರಿತೀವಿ ಕ್ಯಾಬಿನೆಟ್ ಮಿನಿಸ್ಟರ್, ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ ಮೇಲೆ ಅವರು ಈ 39 ಪರ್ಯಾಯ ಪದಗಳನ್ನು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬಹುದು ಅಂತ ಒಂದು ಪ್ರಸ್ತಾವನೆ ಬಂದು ಬೈಲಿಟ್ಟು ಪ್ರಪೋಸಲ್ ನಡಾವಳಿ ಕಾಪಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬರ್ತಾರೆ, ಹೋದ್ರೆ ಕೊಡ್ತಾರೆ. ಇದೇನಂತಾರ ಒಂದು ಬೇರ್ಪಟ್ಟು ಏನು ಮಾಡೋದು, ಮತ್ತೆ ವಾಪಸ್ ಕಳಿಸಿದ ಮೇಲೆ ಇದಕ್ಕೆ ಬೇಕಾದಂಥ ಏನಾದರೂ ದಾಖಲೆಗಳು ಕೊಡ್ರಿ ಅಂತಾರೆ. ಆದರೂ ಕೆಲವು ಅವಾಗ ಎಲ್ಲ ದಾಖಲೆಗಳು ಹಚ್ಚಿ ಕಳಿಸ್ತಾರೆ. ಅದು ಗೌರ್ಮೆಂಟ್ ಆಗಲೇ ನಮ್ಮದು ಕೆಟಗರಿ 1 ಬಂದಿತ್ತು, 2 ಅಷ್ಟೊಂದು ಏನು ಅವ್ರಿಗೆ ಲಭ್ಯದೆಲ್ಲ ಸೇರಿಸಿ ಅವ್ರೇನು ಮಾಡ್ತಾರೆ. ಮತ್ತು ಕೇಂದ್ರ ಸರ್ಕಾರ ಹೋಗಿದ ಮೇಲೆ ಅವ್ರಂತಾರೆ ಇದು ಕುಲಶಾಸ್ತ್ರೀಯ ಅಧ್ಯಯನ ನಿಮ್ಗೆ ಅಧ್ಯಯನ ಆಗಿಲ್ಲ, ಇವರು ಬುಡಕಟ್ಟು ಲಕ್ಷಣ ಬರೆದು ಮತ್ತೆ ವಾಪಸ್ ಬಂದಾಗಿದ್ದ ಮೇಲೆ 2012 ಬರ್ತದ. ಆಲ್ರೆಡಿ ಒಂದು ಸಲ ರಿಜೆಕ್ಟೂ ಆಗ್ತದೆ. ಇಲ್ಲಿ ಏನಿದೆ ಅಂದರೆ, ಒಂದು ಪ್ರಪೋಸಲ್ಲು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಹೋದರೆ ಯಾವುದೇ ಜಾತಿ ಹಿಡಿದ್ರೆ ಒಂದು ಸಾರಿ ಹೋದರೆ ಅದು 2 ಸಾರಿ ರಿಜೆಕ್ಟ್ ಆಗಬಾರ್ದು. ಒಂದು ಸಾರಿ ಎರಡು ಸಾರಿ ರಿಜೆಕ್ಟ್ ಆಯ್ತಪ್ಪ ಅಂದ್ರೆ ಮುಗಿತದೆ, ಪುಣೆ ಒಳಗಡೆ ಮುಟ್ಟಂಗಿಲ್ಲ. ಈಗಾಗಲೇ ಒಂದು ಸಾರಿ ರಿಜೆಕ್ಟ್ ಆಯ್ತದೆ. ಈಗ ಅಡ್ವಾಣಿ ದೀಪಟ್ಕೊಂಡು ನಮ್ಗೆ ಏನಾದ್ರು ಒಂಥರ ಐಶ್ವರ್ಯವಿರ್ತಾರ ಬಾಡಿ, ಹಾಗೆ ಇದೊಂದು ರಿಪೋರ್ಟ್ ಬಂದಿದೆ ನಮಗೆ. ಇದು 2014 ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ತಾರೆ. ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಕಳಿಸ್ತಾರೆ. ಕಳಿಸಿದ ಮೇಲೆ ಇದು ಏನಿಲ್ಲ ಅದಕ್ಕೆ ಸಫಿಷಿಯಂಟ್ ಡಾಕ್ಯುಮೆಂಟ್ಸ್ ಇಲ್ಲ. ಕಲ್ಕತ್ತಾಕ್ಕೆ ಹೋಗಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡಿರ್ತಾರೆ. ಅವಾಗ ಒಂದಿಷ್ಟು ಡಾಕ್ಯುಮೆಂಟ್ಸ್ ತರ್ತಾರೆ. ಅವಾಗೆಲ್ಲ ರಾಜ್ಯ ಸಂಘದಲ್ಲಿದ್ದವರು ಅವಾಗ ಮತ್ತೆ ಹಂಚಿ ಕಳಿಸ್ತಾರೆ. ಹಂಚಿ ಕಳಿಸಿದ ಮೇಲೆ 2021, 22 ಎಲ್ಲ ನೋಡಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ರಿಪೋರ್ಟ್ ವಾಪಸ್ ಕಳಿಸ್ತಾರೆ. ನಮ್ಮ ಕೋಲಿ ಸಮಾಜದ ಫೈಲನ್ನು ಅವರು 2002, 2003, 2017, 2020 ಇಷ್ಟು ಸಾರಿ ನಿಮ್ಮ ಫೈಲ್ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದರೆ ಏನೋ ಸ್ವಲ್ಪ ಹೇಳ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ಗಹನತೆ ಗೊತ್ತಾಗ್ತದೆ. ನಿಮ್ಮ ಫೈಲ್ 4 ಸಾರಿ ನಾವು ನೋಡಿದ್ದೀವಿ. ಮತ್ತು ಅದರ 1931 ರಿಪೋರ್ಟ್ ಪ್ರಕಾರ ಗಂಗಾಮತ ಅಂತ ನೀವು ಕಳಿಸಿದ್ದೀವಿ. ಗಂಗಾಮತ ಅಂತಕ್ಕಂಥದ್ದು ಸಂಸ್ಕೃತವಾಗಿರ್ತಕ್ಕಂಥ ಶಬ್ದ, ಸಂಸ್ಕೃತೀಕರಣಗೊಂಡಿರ್ತಕ್ಕಂಥ ಶಬ್ದ. ಹೀಗಾಗಿ ಗಂಗಾಮತ ಅಂತಕ್ಕಂಥದ್ದು ಇದು ಜಾತಿ ಅಲ್ಲ, ಇದು ಜಾತಿ ಅಲ್ಲ. ನೀವೇನು 39 ಕಳಿಸಿರಲ್ಲ, ನೀವು 39 ಸೇರಿ ಇಟ್ಸ್ ಎ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಕ್ಯಾಸ್ಟ್ ಅಂತ. ಗಂಗಾಮತ ಅನ್ನೋದು ಇಟ್ಸ್ ಎ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಕ್ಯಾಸ್ಟ್. ಬೇರೆ ಬೇರೆ ಎಲ್ಲ ಜಾತಿಗಳು ಮತ್ತು ಒಂದೇ ಜನನವ ಬೇರೆ ಬೇರೆ ಎಲ್ಲ ಜಾತಿಗಳು ಸೇರಿ ಗಂಗಾಮತ ಅಂತಕ್ಕಂಥ ಒಂದು ಗುಂಪು ಅಂತ ನೀವು ರಿಪೋರ್ಟ್ ಕೊಡ್ತಾರೆ. ಇದು ಅಲ್ಲದೆ ಏನು ಹೇಳ್ತಾರಂದ್ರಲ್ಲ, ನೀವು 1881 ಬೆಸ್ತವರು, ಕಪ್ಪೆಯರು, ಕಪಿಲ್ಗಾರ್, ಕೋಲಿ, ಚುನಿವಾಲ, ಮಂಡ್ಯಾರ ಅಂತ ಹೇಳ್ತೀವಿ. ಇವ್ರು ಏನಾದ್ರೆ ಇವರು ಕಲ್ಟಿವೇಟರ್ ಅಂತ ಹೇಳ್ತೀವಿ. ದಾಖಲೆ ಬರುತ್ತೆ ಕಲ್ಟಿವೇಟರ್ ಅಂತ ಹೇಳ್ತಾರೆ. 1891 ಬೆಸ್ತರು ಇವರೇನಂದ್ರೆ ಹಿಂದೂ ಫಿಷರ್ಮನ್ ಅಂತ ಹೇಳ್ತೀವಿ. ಹಿಂದೂಗಳ ಮೇಲೆ ಬುಡಕಟ್ಟು ಜನಾಂಗಗಳಿದೆ. ಇದು ಬಹಳ ಸ್ಪಷ್ಟ. ಹಿಂದೂಗಳ ಮೇಲೆ ಬುಡಕಟ್ಟು ಜನಾಂಗಗಳಿದೆ. ಕಾಲಾಂತರದಲ್ಲಿ ಬುಡಕಟ್ಟು ಜನಾಂಗ ಹಿಂದೂಕರಣಗೊಂಡಿದೆ. ಹಿಂದೂಕರಣ ಯಾಕೆಂದರೆ ಬುಡಕಟ್ಟು ಜನಾಂಗ ಅಂದರೆ ಕಾಡಿನಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಆಗಿರ್ತಕ್ಕಂಥ ಭಾಷೆ ಇರ್ತಾರೆ. ಭಾರತವು ಸ್ವಾತಂತ್ರ್ಯ ಆಗಿದ ಮೇಲೆ SC ಮತ್ತು ST ಪಟ್ಟಿ ಫಸ್ಟ್ ಬರ್ತದೆ. ಯಾವಾಗ 1950ರಲ್ಲಿ ಅವಾಗ ನಮ್ಮ ರಾಜ್ಯದ ಅಂದರೆ ಮೈಸೂರು ರಾಜ್ಯ
ನಾವ್ಯಾರು ಹುಡುಕಿದ್ವಿ? ನಿಜಾಮ್ ಹುಡುಕಿದ್ವಿ. ಅವರು ಬಾಂಬೆ ಪ್ರೆಸಿಡೆನ್ಸಿ ಹುಡುಕರು. ಮುಂಬೈ, ಬಿಜಾಪುರ, ಬೆಳಗಾಂ ಮತ್ತು ಧಾರವಾಡ ಬಾಂಬೆ ಪ್ರೆಸಿಡೆನ್ಸಿ ಇದ್ದರು. ನಾವು ಏನಿತ್ತು ಹೈದರಾಬಾದ್ ನಿಜಾಮಕ್ಕೆ ನಾವಿದ್ದಿಲ್ಲ. ಹೀಗಿರ್ಬೇಕಾದಾಗ ನಾವಿನ್ನೂ ಪೂರ್ತಿ ಸ್ವತಂತ್ರ ಆಗಿದ್ದಿಲ್ಲ. ಆಮೇಲೆ ಕರ್ನಾಟಕ ಏಕೀಕರಣ 56 ಆಗಿರಬೇಕು, 56 ಆಯಿತು. ಸೊ ಹೀಗಿರ್ಬೇಕಾದಾಗ ಆವಾಗ ಮೈಸೂರು ರಾಜ್ಯ, ಓಲ್ಡ್ ಮೈಸೂರಿಗೆಲ್ಲ ಆ ಪ್ರದೇಶದಲ್ಲಿರ್ತಕ್ಕಂಥ 6 ಜಾತಿಗಳನ್ನು ಒಳಗೊಂಡಿದೆ. ಎಸ್ ಟಿ ಪಟ್ಟಿಯಲ್ಲಿದ್ದು ಅದೇ ಜಾತಿ ನಮ್ಮ ರಾಜ್ಯದಲ್ಲಿ. ಅದು ಹಲಸರು, ಜೇನು ಕುರುಬ, ಕಾಡು ಕುರುಬ, ಈ ರೀತಿ 6 ಇದೆ. ಮುಂದೆ 1956 ರಾಜ್ಯಗಳ ಪುನರ್ ಏನಿದಾಗ್ತಲ್ಲ, ರಿಆರ್ಗನೈಸೇಷನ್, ಪುನರ್ ವಿಂಗಡಣೆ ಐತಲ್ಲ, ರಿಆರ್ಗನೈಸೇಷನ್ ಆದಾಗ ನಿಜಾಮರಿಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಮೈಸೂರಿಗೆ ಸೇರಿಸ್ತಾರೆ. ಬಾಂಬೆ ಪ್ರೆಸಿಡೆನ್ಸಿಗೆ ಇರ್ತಕ್ಕಂಥ ಮುಂಬೈ ಕರ್ನಾಟಕ ಇದಕ್ಕೆ ಮತ್ತೆ ಮೈಸೂರಿಗೆ ಸೇರಿಸಿದರೆ ಇದು ಒಂದು ಸಮಗ್ರ ಕರ್ನಾಟಕ ಆಗಿ ಮಾಡ. ಇದೇ ರೀತಿಯಾಗಿ ಅವಾಗೇನಿತ್ತು ಆಂಧ್ರ ಮದ್ರಾಸ್ ಸೇರಿ ಬಂದೇವು, ಆಮೇಲೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಸೇರಿ ಬಂದೇವು. ಇವೆಲ್ಲವೂ ಸಪ್ರೇಟ್ ಆಗಿದ್ದ ಮೇಲೆ 1956 ಮತ್ತೊಂದು ಲೀಸ್ಟ್ ಬರ್ತದೆ. 1956 ಎಸ್ ಟಿಗೆ ಹೇಳೋದಿಲ್ಲ, ಎಸ್ ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಲೀಸ್ಟ್ ಬರ್ತದೆ. ಆ ಮತ್ತೊಂದು ಲೀಸ್ಟ್ ಬಂದಾಗ ಅದರಲ್ಲಿ ನಮ್ಮ ಸಮುದಾಯಗಳಿಗೆ ಸಂಬಂಧಪಟ್ಟಂಥ 5 ಪರ್ಯಾಯ ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇರುತ್ತಾರೆ. ನಮ್ಮ ಸಮಾಜದ, ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ 5 ಪರ್ಯಾಯ ಪದಗಳು 1956 ಯಾವುದು ಗೆಜೆಟ್ಟು? ಕೇಂದ್ರ ಸರ್ಕಾರದ ಗೆಜೆಟ್ ಹೇಳ್ತಾರೆ, ರಾಜ್ಯ ಸರ್ಕಾರದ. ಯಾಕಂದರೆ 342 ಆರ್ಟಿಕಲ್ ಪ್ರಕಾರ ಕೇಂದ್ರ ಸರ್ಕಾರ ಲೀಸ್ಟ್ ಕೊಡಬೇಕು, ಆಮೇಲೆ ಇಂಪ್ಲಿಮೆಂಟ್ ಮಾಡೋರು. ಅದರ ಪ್ರಕಾರ ಬಂದಾಗ ನಮಗಿಲ್ಲಿ 5 ಪರ್ಯಾಯ ಪದಗಳು. ಸೀರಿಯಲ್ ನಂಬರು 12ರಲ್ಲಿ ನಾವು ತೋರ್ಕೊಳ್ಳಿದ್ದೇವೆ. ನಮ್ಮ ಜಾತಿಯ ಮುಂಬೈ ಪ್ರೆಸಿಡೆಂಟಿಗೆ ಅನ್ವಯವಾಗುವಂತೆ, ಅಂದರೆ ಬಿಜಾಪುರ, ಬೆಳಗಾಂ ಮತ್ತು ಧಾರವಾಡ ಏರಿಯಾ ಲಿಮಿಟ್, ಈ 3 ಜಿಲ್ಲೆಗಳಿಗೆ ಅನ್ವಯವಾಗುವಂತೆ ಟೋಕರ್ಕೊಳ್ಳಿ ನಮ್ಮದು ಎಷ್ಟಿದಾಗಿತ್ತು. ಆಮೇಲೆ ಕಲಬುರಗಿ, ಬೀದರ್, ರಾಯಚೂರಿಗೆ ಅನ್ವಯವಾಗುವಂತೆ ಕೋಯಾ, ಬಿನ್ಕೋಯಾ, ರಾಸ್ಕೋಯಾ, ಇವು ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಸ್ ಟಿ 1956. ಅಂದರೆ 56ರಲ್ಲಿ ನಮ್ಮ ಸಮುದಾಯದ ಟೊಕ್ಕುಕೋಳಿ, ಡೋರ್ಕೋಳಿ, ಕೋಯಾ, ಬಿನ್ಕೋಯಾ, ರಾಸ್ಕೋಯಾ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇದು ಆದೇಶ ಬಂದಿದ್ದು ಕೇಂದ್ರ ಸರ್ಕಾರದಿಂದ. ಅಂದರೆ ಇಲ್ಲಿ ಗುಜರಾತ್ನಿಂದ ಕೆಳಗಡೆ ಬಂದಾಗ ಮಹಾರಾಷ್ಟ್ರದಿಂದ ಕೆಳಗಡೆ ಬಂದಾಗ ಇಲ್ಲಿ ಮುಂಬೈ ಕರ್ನಾಟಕ, ಮುಂಬೈ ಪ್ರೆಸಿಡೆನ್ಸಿ, ಮುಂಬೈ ಕರ್ನಾಟಕ, ಇಲ್ಲಿ ಕೋಳಿ ಸಮಾಜ ಬರ್ತಾರೆ. ಮಾದೇ ಕೋಳಿ, ಸೋನ್ ಕೋಳಿ, ಪಲ್ವರ್ ಕೋಳಿ, ಚುಗ್ಲಿ ಕೋಳಿ, ಇವೆಲ್ಲವೂ ಬಕರ್ ಕೋಳಿ, ಡೋರ್ ಕೋಳಿ, ಕೋಳಿ ಇವೆಲ್ಲವೂ ಈ ಕಡೆಯಿಂದ ಬರ್ತದೆ ನಾವು. ಆಮೇಲೆ ಈ ಕಡೆ ಬಸ್ತಾರ್ ಮಧ್ಯಪ್ರದೇಶ ಇರ್ತವ, ಈಗ ಛತ್ತೀಸ್ಗಢದಾಗ. ಆಮೇಲೆ ತೆಲಂಗಾಣ, ಈಗಿನ ತೆಲಂಗಾಣ ಮೊದಲು ಆಂಧ್ರಕ್ಕಿತ್ತು, ಅಲ್ಲಿಂದ ಅಂದರೆ ಮಧ್ಯಪ್ರದೇಶ, ಬಸ್ತಾರ್, ಒರಿಸ್ಸಾ, ಮಲ್ಕನ್ಗಿರಿ, ಆಮೇಲೆ ತೆಲಂಗಾಣ ಇದೆಲ್ಲವನ್ನು ದಾಟಿಕೊಂಡು ಇಲ್ಲಿ ಕೋಯಾ ಸಮುದಾಯ ಅಂತ ಬರ್ತಾರೆ. ಕೋಯಾ ಸಮುದಾಯ ಇದು ನಮಗೆ ಕೋಯಾ ಮುಂದೆ 1956 ನಾವು ಆಲ್ರೆಡಿ ಎಷ್ಟರಾಗಿದ್ದೀವಿ. ಮತ್ತು ಏನೇ ಬಿಟ್ಟು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ಕೋಯಾ, ಬಿನ್ಕೋಯಾ, ರಾಸ್ಕೋಯಾ, ಆಮೇಲೆ ಡೋರ್ಕೋಳಿ ಇಲ್ಲಿ ಮುಂಬೈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಮತ್ತು ಇವೆಲ್ಲವೂ ನಮ್ಮ ಏರಿಯಲ್ಲ. ನಾವು ಸ್ವಲ್ಪ ಹುಷಾರಾಗಿದ್ದರೆ ಆವಾಗ, ಏಕೆಂದರೆ ಅದು ಕೆಳಗಡೆ ಒಂದು 13 ಸೀರಿಯಲ್ ಮಾಡಿದೆ, ನಾಯಿಕಡ ಅಂತೀವಿ. 13 ಸೀರಿಯಲ್ ನಂಬರು ನಾಯಿಕಡ ಅಂತೀವಿ. ನಾಯಿಕಡ, ನಾಸನಾಯಕ, ಬೆಟ್ಟ ನಾಯಕ, ಇದು ನಾಯಕ, ಇಷ್ಟು ಇದೆ ಕೆಳಗಡೆ. ನಾವು ಮೇಲಿದ್ದೀವಿ, ಅದು ಕೆಳಗಡೆ ಮತ್ತು ನಮ್ಮದು ಲಾಸ್ಟ್ ಟೈಮ್ ಲಿಸ್ಟ್, ಸೇಮ್ ಲಿಸ್ಟ್. ಇದು ನನ್ನ ಹತ್ರ ಎಲ್ಲ ಇದೆ ದಾಖಲೆ. ಏನು ಮಾತಾಡೋ ದಾಖಲೆ ಮಾತಾಡ್ತಿದ್ದೀವಿ. ಇದಿತ್ತು ನಾವು ಮುಂದೆ 1976ರಲ್ಲಿ ಈ ಏರಿಯಾ ಲಿಮಿಟ್ ಇತ್ತಲ್ಲ, ಏರಿಯಾ ಲಿಮಿಟ್ ತೆಗೆದು ಬಿಡ್ತಾರೆ. ಅಂದರೆ ಹೈದರಾಬಾದ್ ಕರ್ನಾಟಕ ಮತ್ತು ಈ ಕಡೆ ಮುಂಬೈ ಕರ್ನಾಟಕ ಏನಿತ್ತಲ್ಲ ಇದೆಲ್ಲ ತೆಗೆದು ಏನು ಮಾಡ್ತಾರೆ ಅವರು, ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಟೊಕ್ಕುಕೋಳಿ, ಡೋರ್ಕೋಳಿ, ಕೋಯಾ, ಬಿನ್ಕೋಯಾ, ರಾಸ್ಕೋಯಾ 5 ಪರ್ಯಾಯ ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ.
ರಾಜ್ಯ ಬೇಡವಾಗುವಂತೆ. ಇದು ಒಂದು ಹಂತ. ಇದು ಎರಡನೇ ಹಂತ. 1975ರಲ್ಲಿ ಅವರು ಹೊರಗೆ 79ರಲ್ಲಿ ಅದನ್ನು ಸ್ವೀಕಾರ ಮಾಡ್ತಾರೆ. 77ರಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಮತ್ತು ಕೋರ್ಟಿಗೆ ಹೋಗ್ತಾರೆ, ಸ್ವೀಕಾರ ಆಗ್ತಾರೆ, ಗೌರ್ಮೆಂಟ್ ಆರ್ಡರ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಹಿರಿಯರಿಗೆ ಗೊತ್ತಿರ್ತದ. ಅವಾಗ BT, BCT, BC ಅಂತ 3 BT, BCT, BC ಅಂತ 3. BT ಅಂದರೆ ಅವನೂರು ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟದಿಂದ ಅವರ ಸಮುದಾಯದ ಎಲ್ಲ ಪರ್ಯಾಯಗಳನ್ನು ಒಟ್ಟಾಗಿಸಿ ಬೇಡ ನಾಯಕ ಇವೇನು ವಾಲ್ಮೀಕಿ ಎಲ್ಲ ಇದ್ರಲ್ಲ ಇವೆಲ್ಲವನ್ನು BT ಅಂತ ಇರ್ತಾರೆ. ನಾವು ಅವರು ಬಂದಿದ್ರು, ನಾವು ಒಂದೇ ಇದ್ರು ಸಹಿತ ಇದ್ರು. ನಮ್ಮದು 2 ಪರ್ಯಾಯ ಪದಗಳು, ಬೆಸ್ತ ಮತ್ತು ಗುಂಡೆ ಬೆಸ್ತ. ಬೆಸ್ತ ಮತ್ತು ಗುಂಡೆ ಬೆಸ್ತ ಇವೆರಡು ಎಷ್ಟು ಜನ BTದಾಗಿರ್ತಾರೆ. ಉಳಿದವು ನಮಗೆ ಹೇಳೋದಲ್ಲ, ಕೋಲಿ, ಕಬ್ಬಲಿಗ, ಬಾರಿಕ, ಅಂಬಿಗ ಇವೆಲ್ಲ ನಮ್ಮಿದ್ದವಲ್ಲ. ಇವೆಲ್ಲ ಅಲ್ಲಿವರೆಗಿನ ಬೇಕಾದ ಉದ್ಭವನೇ ಆಗಿದ್ದಿಲ್ಲ, ವಿಚಿತ್ರದ ಉದ್ಭವನೇ ಆಗಿದ್ದಿಲ್ಲ. ಇವೆಲ್ಲವನ್ನು ಸೇರಿ BCT ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂದರೆ SC, ST ಅಂದರೆ ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಯಾಸ್ಟ್, ಆಮೇಲೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅವ್ರ ಬಗ್ಗೆ ಮಾತಾಡೋದು. ನಮ್ಮ BCTದಾಗ ನಮಗೆ ಇಲ್ಲೇ